ಕಾಂಗ್ರೆಸ್ಗೆ ಸಂಸದ ಸಂಗಣ್ಣ ಕರಡಿ ಬಂದಿದ್ದಾರೆ. ಬಿಜೆಪಿಗೆ ತಳಮಳ ಆಗಿದೆ. ಇದರಿಂದ ಕೊಪ್ಪಳದಲ್ಲಿ ಹಿನ್ನಡೆ ಆಗದಂತೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪಕ್ಷದ ಅಭ್ಯರ್ಥಿಗೆ ಹಿನ್ನಡೆ ಆಗದಂತೆ ಯಡಿಯೂರಪ್ಪನವರು ಜವಾಬ್ದಾರಿಯನ್ನ ಜನಾರ್ದನ ರೆಡ್ಡಿಗೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಜೊತೆಗೆ ಬಿಎಸ್ವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಕೊಪ್ಪಳ ಜೊತೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲೂ ಕೂಡ ನೀವು ಆಕ್ಟಿವ್ ಆಗಿರಬೇಕು, ಹೊಣೆಗಾರಿಕೆಯನ್ನ ತಗೊಳ್ಬೇಕು, ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ರೆಡ್ಡಿ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿಯನ್ನ ವಹಿಸಿದ್ದಾರೆ ಯಡಿಯೂರಪ್ಪ. ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೈ ತಪ್ಪಿದ ವಿಚಾರವಾಗಿ ಅಸಮಾಧಾನ ಇತ್ತು, ಕಣ್ಣೀರೆಲ್ಲ ಹಾಕಿದ್ರು. ಜೊತೆಗೆ ಪ್ರಚಾರಕ್ಕೂ ಕೂಡ ಅವ್ರು ಬರ್ತಾ ಇರಲಿಲ್ಲ ಬಿಜೆಪಿ ಅಭ್ಯರ್ಥಿ ಪರವಾಗಿ. ಫೈನಲಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಅವ್ರ ಬೆಂಬಲಿಗರು ಹೋಗಿದ್ದಾರೆ. ಚರ್ಚೆಗಳ ಮಧ್ಯದಲ್ಲೇ ನಿನ್ನೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ. ಇದರಿಂದ ಬಿಜೆಪಿ ಕೊಪ್ಪಳ ಮತ್ತು ಬಳ್ಳಾರಿ ಭಾಗದಲ್ಲಿ ಈಗ ಅಲರ್ಟ್ ಆಗಿದೆ. ಬಿಜೆಪಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರದು ಅಂಥೇಳಿ ತಳಮಟ್ಟದಿಂದನೇ ಮತ್ತೆ ಸ್ಟ್ರಾಂಗ್ ಮಾಡೋದಕ್ಕೆ ಜನಾರ್ದನ ರೆಡ್ಡಿಗೆ ಯಡಿಯೂರಪ್ಪನವರು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಕೂಡ ಜನಾರ್ದನ ರೆಡ್ಡಿ ಜೊತೆಗೆ ಮಾತಾಡಿದ್ದಾರೆ. ಕೊಪ್ಪಳದಲ್ಲಿ ಹಿಟ್ನಾಳ್ ಗೆಲ್ಲಿಸ್ಕೊಂಡು ಬರಬೇಕು ಅಂಥೇಳಿ ಸಮಾಲೋಚನೆಯನ್ನು ಮಾಡಿದ್ದಾರೆ. ಬರೀ ಕೊಪ್ಪಳ ಮಾತ್ರ ಅಲ್ಲ, ಬಳ್ಳಾರಿ ಕ್ಷೇತ್ರದಲ್ಲೂ ಅಷ್ಟೇ ಜನಾರ್ದನ ರೆಡ್ಡಿ ಆಕ್ಟಿವ್ ಆಗಿರಬೇಕು. ಈಗ ಪ್ರಮುಖ ನಾಯಕರು ಈ ರೀತಿ ಕಾಂಗ್ರೆಸ್ ಸೇರಿರೋದ್ರಿಂದ ಅವ್ರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಬಾರ್ದು, ಬೇರೆ ಪಕ್ಷ ಸೇರಬಾರ್ದು ಈ ಎಲೆಕ್ಷನ್ನಲ್ಲಿ. ಹಾಗೆ ನೀವು ನೋಡ್ಕೊಳ್ಬೇಕು ಅಂಥೇಳಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಜನಾರ್ದನ ರೆಡ್ಡಿ ಹೆಗಲಿಗೆ ಈಗ ಯಡಿಯೂರಪ್ಪನವರು ವಹಿಸಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲಿಗೆ ಬಿಜೆಪಿ ಒಂದು ಮೆಗಾ ಪ್ಲಾನ್ ಅನ್ನು ಕೊಪ್ಪಳ ಮತ್ತು ಬಳ್ಳಾರಿ ಭಾಗದಲ್ಲಿ ಮಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಸಂಗಣ್ಣ ಕರಡಿ ಕಾಂಗ್ರೆಸ್ಗೆ ಹೋಗಬಹುದು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದರಂತೆ ಅಧಿಕೃತವಾಗಿ ನಿನ್ನೆ ಪಕ್ಷ ಸೇರ್ಪಡೆ ಆಗಿದ್ದಾರೆ, ಕಾಂಗ್ರೆಸ್ಗೆ ಬಂದಿದ್ದಾರೆ ಅವರು. ಸೊ ಈಗ ಬಿಜೆಪಿಗೆ ಇದರಿಂದ ಯಾವ ಥರ ಹಿನ್ನಡೆ ಆಗಬಹುದು, ಅದನ್ನು ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ರೆಡ್ಡಿ ಅವರಿಗೆ ಜವಾಬ್ದಾರಿ ಯಾವ ಥರ ಕೊಟ್ಟಿದ್ದಾರೆ? ಶರ್ಮಿತಾ, ಈಗಾಗಲೇ ಕೊಪ್ಪಳ ಭಾಗದಲ್ಲಿ ಬಿಜೆಪಿಗೆ ಶಾಕ್ ಆಗಿರುವಂತದ್ದು ಹಾಲಿ ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರಡಿ ಅವರು ನಿನ್ನೆ ತಾನೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಅಲ್ಲಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಈಗ ಆ ಒಂದು ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಖುದ್ದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆ ಕಡೆ ಕೇಳಿದಿರುವಂತದ್ದು. ಆ ಭಾಗದ ಪ್ರಬಲ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಕೊಪ್ಪಳ ಭಾಗದ ಒಂದು ಉಸ್ತುವಾರಿಯನ್ನು ಎಲ್ಲೋ ಒಂದ್ ಕಡೆ ಕೊಟ್ಟಿರುವಂತದ್ದು. ಆ ಮುಖಾಂತರವಾಗಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರ್ದು ಅನ್ನೋ ಒಂದು ಸೂಚನೆಯನ್ನ ಯಡಿಯೂರಪ್ಪನವರು ಇದೀಗ ಅವರಿಗೆ ಕೊಟ್ಟಿರುವಂತದ್ದು. ಈಗಾಗಲೇ ಕೊಪ್ಪಳ ಆಗಿರಬಹುದು ಮತ್ತೆ ಬಳ್ಳಾರಿ ಭಾಗದಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಪ್ರಾಬ್ಲಮ್ ತಮ್ಮದೇ ಆದಂತ ರೀತಿ ಗುರುತಿಸಿಕೊಂಡಿದ್ದಾರೆ. ಮತ್ತೆ ಆ ಭಾಗದಲ್ಲಿ ಸಹಜವಾಗಿಯೇ ಕಳೆದ ಬಾರಿ ಕೂಡ ಪಕ್ಷ ಒಂದು ರೀತಿ ಗೇನ್ ಆಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಜನಾರ್ದನ ರೆಡ್ಡಿ ಅವರು ಒಂದಷ್ಟು ಕಸರತ್ತನ್ನ ಮಾಡಿದ್ರೆ ಆ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಬಹುದು ಅನ್ನೋದು ಕೂಡ ಲೆಕ್ಕಾಚಾರ ಆಗಿದೆ. ನಿನ್ನೆ ಕೂಡ ಏನು ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರಡಿ ಬೆಂಬಲಿಗರು ಕೂಡ ಈಗ ಅಪಾರ ಸಂಖ್ಯೆಯಲ್ಲಿ ಕೂಡ ಕಾಂಗ್ರೆಸ್ ಸೇರಿರುವಂತದ್ದು. ಮತ್ತೆ ಆ ಮುಖಾಂತರವಾಗಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ನಿಟ್ಟಿನಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಏನು ಸಂಗಣ್ಣ ಕರಡಿ ಬೆಂಬಲಿಗರು ಯಾರಿದ್ದಾರೆ ಅವ್ರನ್ನ ಇನ್ನು ಒಂದಷ್ಟು ಜನರು ಏನು ಮೂಲ ಬಿಜೆಪಿಗರಿದ್ದಾರೆ ಅವ್ರನ್ನ ಒಂದು ಎಲ್ಲೋ ಒಂದ್ ಕಡೆ ಸೆಳೆಯುವಂತದ್ದು. ಮತ್ತೆ ಬೆಂಬಲಿಗರು ಒಂದಷ್ಟು ಅಸಮಾಧಾನಗೊಂಡ್ರು ಕೂಡ ಪಕ್ಷದ ತತ್ವ ಸಿದ್ಧಾಂತದ ವಿರೋಧವನ್ನ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಇದು ಪಕ್ಷದಲ್ಲಿ ಇರತಕ್ಕಂಥವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಮತ್ತೆ ದೂರ ಇರುವಂತಹ ಮುಖಂಡಗಳನ್ನ ಕರೆತರುವಂತದ್ದು. ಹೀಗೆ ಬೇರೆ ಬೇರೆ ರೀತಿಯಿಂದ ಕಾರ್ಯತಂತ್ರದ ಮುಖಾಂತರವಾಗಿ ಒಂದ್ ರೀತಿ ಅಲ್ಲಿ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಬಲಪಡಿಸಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರ ಸೂಚನೆ ಬಳಿಕವಾಗಿ ಆ ಭಾಗದಲ್ಲಿ ಇದೀಗ ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರು ಇದೀಗ ಖುದ್ದು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಆ ಮುಖಾಂತರವಾಗಿ ಸಂಗಣ್ಣ ಕರಡಿ ಕಾಂಗ್ರೆಸ್ ಹೋದ್ರೂ ಕೂಡ ನಮ್ಗೇನು ತೊಂದರೆ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದ್ ರೀತಿ ಆ ಭಾಗದಲ್ಲಿ ಇದೀಗ ಜನಾರ್ದನ ರೆಡ್ಡಿ ಅವರು ಒಂದು ರೀತಿ ಕಾರ್ಯತಂತ್ರವನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.